ಝೆನ್ ಎಸ್ಟಿಲೋ ಬರೀ 1.5 ಲಕ್ಷಕ್ಕೆ ಕೊಡ್ತೀರಾ? 1.5 ಲಕ್ಷ ಫೈನಲ್. 1,80,000 ಗಾಡಿ ಕೊಟ್ಬಿಡ ನೋಡಿ. 2,25,000 ಗಾಡಿ ಕೊಟ್ಬಿಡ ನೋಡಿ ಸರ್. 2.5 ಹೇಳ್ತಾ ಇದಾರೆ. 2.10ಕ್ಕೆ CNG ವಿತ್ ಪೆಟ್ರೋಲ್. ಚಾನೆಲ್ ಕಡೆಯಿಂದ ಬಂದ್ರೆ 4,40,000 ರೂಪಾಯಿಗೆ ಫೈನಲ್ ಆಗುತ್ತೆ. 7,60,000 ಫೈನಲ್ ಮಾಡ್ಕೊಟ್ಬಿಡೋಣ ಸರ್ ಗಾಡಿ. ನೋಡಿ 5 ಲಕ್ಷ ಹೇಳ್ತಾ ಇದಾರೆ ಫೈನಲ್. ಅದ್ರಲ್ಲೂ ಒಂದು ಸ್ಮಾಲ್ ನೆಗೋಷಿಯಬಲ್ ಇದೆ. ಆನ್ ಟೇಬಲ್ ಕುತ್ಕೊಂಡ್ರೆ 3 ಲಕ್ಷಕ್ಕೆ ಹೇಳ್ತಾ ಇದೀರಾ? ಬರೀ 3 ಲಕ್ಷ. 5,75,000 ಗಾಡಿ ಕೊಟ್ಬಿಡ್ತಾರೆ ನೋಡಿ ಸರ್. ಇದು ಬರೀ 5,75,000 ರೂಪಾಯಿಗೆ. ನಾನ್ ಬರೀ ಹೇಳ್ತಾ ಇರೋದು 9,90,000. 2015 ಮಾಡಲು ಬರೀ 3 ಲಕ್ಷಕ್ಕೆ ಕೊಡ್ತೀನಿ. ಬರೀ 20,000 ರಿಂದ 30,000 ದುಡ್ಡು ತಗೊಂಬನೆ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಬಿಡ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಬ್ಯಾಂಗ್ಳೂರ್ಲಿ ಯಾರಾದ್ರೂ ಕಡಿಮೆ ಬೆಲೆಯಲ್ಲಿ ಮಾಡಲ್ ಗಾಡಿ, ಒಳ್ಳೆ ಗಾಡಿ ನೋಡ್ತಾ ಇರೋ ಸರ್, ಒಂದು ಮಾರುತಿ ವ್ಯಾಗ್ನರ್ ಇದೆ. 2011 ಮಾಡಲ್, ಸೆಕೆಂಡ್ ಓನರ್. ಕಿಲೋಮೀಟರ್ ಬಂದು ಬರೀ 69,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಜಸ್ಟ್ 69,000 ಡ್ರಿವನ್ ಆಗಿರುವಂತದ್ದು. 2011 ಮಾಡಲ್, ಸೆಕೆಂಡ್ ಓನರ್. ಅದರಲ್ಲೂ VXI ವೇರಿಯಂಟ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 2,25,000 ಗಾಡಿ ಕೊಟ್ಬಿಡ ನೋಡಿ ಸರ್. ಬರೀ 2,25,000 ರೂಪಾಯಿಗೆ ಫೈನಲ್ ಕೊಡೋಣ. ಏನಾದ್ರು ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ನಿಮ್ಮ ವೀಕ್ಷಕರು ಯಾರಾದ್ರೂ ಬರ್ಲಿ, ನಿಮ್ ಚಾನಲ್ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ. ನೋಡಿ, ನಮ್ಮ ಚಾನಲ್ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ 100% ಇದು ನೆಗೋಷಿಯಬಲ್ ಆಗುತ್ತೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 4 ಟೈರ್ ಒಂದು 50 to 60% ಇರುವಂತದ್ದು. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಇರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸರ್, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಬಂದು ಮಾರುತಿ ಸ್ವಿಫ್ಟ್ ಡಿಸೈರ್ 2013 ಮಾಡಲ್, ZDI ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಇದು 2013 ಮಾಡಲ್, ZDI ಟಾಪ್ ಅಂಡ್ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಬಂದು ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬರೀ 70,000 ಓಡಿರೋಂತ ವೆಹಿಕಲ್. ಉತ್ತರ ಕರ್ನಾಟಕದವರು ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಸರ್ ಇದನ್ನ. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್, ಇದು 4,75,000 ನಾನು ಮಾರ್ಕೆಟ್ ಮಾಡಿರೋದು. ಯಾರಾದ್ರೂ ನಿಮ್ ಕಡೆಯಿಂದ ಬಂದ್ರೆ 4,40,000 ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ನಮ್ ಚಾನೆಲ್ ಕಡೆಯಿಂದ ಬಂದ್ರೆ 4,40,000 ರೂಪಾಯಿಗೆ ಫೈನಲ್ ಆಗುತ್ತೆ. ಇದು ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಷ್ಟೆಲ್ಲ ಗಾಡಿಗಳು ಇಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೆ ಒಂದು ಲೋ ಬಜೆಟ್ ಅಲ್ಲಿ ವೆಹಿಕಲ್ ಹೇಳಿ ಸರ್. ಎಷ್ಟಲ್ಲಿ ಬೇಕು ಸರ್? 2 ಲಕ್ಷ ಬೇಕಾ? 2.5 ಲಕ್ಷ ಬೇಕಾ? ಅದಕ್ಕಿಂತ ಕಮ್ಮಿ ಇದ್ರು ಓಕೆ. 2 ಲಕ್ಷ ಇದ್ರು ಓಕೆ. 50,000 ಗಾಡಿ ಕೊಡ್ತೀನಿ ನೋಡಿ ಸರ್. ಝೆನ್ ಎಸ್ಟಿಲೋ ಇದೆ ನನ್ನ ಹತ್ರ. ಝೆನ್ ಎಸ್ಟಿಲೋ ಬರೀ 1.5 ಲಕ್ಷಕ್ಕೆ ಕೊಡ್ತೀರಾ? 1.5 ಲಕ್ಷ ಫೈನಲ್. ಬೇರೆಯವರೆಲ್ಲ 2 ಲಕ್ಷ, 190, 175 ಅಂತ ಹೇಳ್ತಾರೆ. ನನ್ನ ಹತ್ರ ಇಲ್ಲ. 1,50,000ಕ್ಕೆ 2010 ಮಾಡಲ್, FC ಇನ್ಶೂರೆನ್ಸ್ ರನ್ನಿಂಗ್ ಇರೋಂತ ಗಾಡಿ. ಅದರಲ್ಲೂ ಕಡಿಮೆ ರನ್ ಆಗಿರೋಂತ ಗಾಡಿ. ಬರೀ 75,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 1,50,000 ಫೈನಲ್ ಮಾಡ್ಕೊಟ್ಬಿಡೋಣ ನೋಡಿ. 1,50,000 ರೂಪಾಯಿಗೆ ತುಂಬಾ ಕಮ್ಮಿ ಓಡಿರುವಂತ ವೆಹಿಕಲ್ ಝೆನ್ ಎಸ್ಟಿಲೋ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಆಲ್ಮೋಸ್ಟ್ 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ನೀಟ್ ಅಂಡ್ ಕ್ಲೀನ್ ಆಗಿದೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ 1.5 ಲಕ್ಷಕ್ಕೆ ಈ ಝೆನ್ ಎಸ್ಟಿಲೋ ಆಗುತ್ತೆ. ನೀವು ಆನ್ ಟೇಬಲ್ ಬಂದು ಕೂತ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆಗ್ಬಹುದು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ನಮಗೆ ಕಸ್ಟಮರ್ ತುಂಬಾ ಜನ ಕಾಲ್ ಮಾಡಿ ಬ್ರೀಜಾ ಅಂದ್ರೆ ಅದ್ರಲ್ಲಿ ಒಂದು ರೀಸನಬಲ್ ರೇಟ್ ಅಲ್ಲಿ ಒಂದು ಬ್ರೀಜಾ ಕೊಡ್ತೇನೆ. ಮಾಡಲ್ ಬಂದು 2018 ಮಾಡಲ್. ವೇರಿಯಂಟ್ ಬಂದು ZDI ವೇರಿಯಂಟ್ 2018 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್. ಅದ್ರಲ್ಲಿ ಲೋ ಮೈಲೇಜ್ ವೆಹಿಕಲ್. ಬರೀ 72,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ ಈ ಗಾಡಿಗೆ. ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್, 8,25,000 ಆಸ್ಕಿಂಗ್ ಪ್ರೈಸ್. ಯಾರಾದ್ರೂ ಇಂಟ್ರೆಸ್ಟ್ ಇಂದ ಬಂದು ಬ್ರಿಜಾನೇ ಬೇಕು ಅಂತ ಬಂದ್ರೆ 7,60,000 ಫೈನಲ್ ಮಾಡ್ಕೊಟ್ಬಿಡೋಣ ಸರ್ ಗಾಡಿ. ಇದು ನೋಡಿ, ಬ್ರಿಜಾನೇ ಬೇಕು ಅಂತ ಬರೋದಾದ್ರೆ 7,60,000 ಫೈನಲ್ 60,000 ರೂಪಾಯಿಗೆ ಫೈನಲ್ ಆಗುತ್ತೆ. ಫೈನಲ್ ಟು ಫೈನಲ್ 7,60,000. ನೀವು ಗಾಡಿ ನೋಡ್ತಾ ಇರ್ಬೋದು. ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ವಿತ್ ಶೋರೂಮ್ ಕಂಡೀಷನ್ ಅಲ್ಲಿ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. 4 ಟೈರು ಅದೇ ತರ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಎಲ್ಲೂ ವೇರ್ ಟೈರ್ ಏನೂ ಇಲ್ಲ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಒಂದು ಶೋರೂಮ್ ಟೇಸ್ಟ್ ಅಲ್ಲಿ ಇರುವಂತ ವೆಹಿಕಲ್ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಬಂದು ಮಾರುತಿ ಸ್ವಿಫ್ಟ್ VXI ಆಪ್ಷನಲ್ ಅನ್ಬಿಟ್ಟು ಮಾಡಲ್ ಬಂದು 2017 ಮಾಡಲು. ಸೆಕೆಂಡ್ ಓನರ್. ಕಿಲೋಮೀಟರ್ ಬಂದು ಬರೀ 55,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬರೀ 55,000 ಕಿಲೋಮೀಟರ್ ಡ್ರಿವನ್ ಆಗಿರುವಂತದ್ದು. ಸೆಕೆಂಡ್ ಓನರ್ ವೆಹಿಕಲ್. ಇದ್ರ ಬೆಲೆ ಬಂದು 5,25,000 ಹೇಳ್ತಾ ಇದ್ರೆ. ಪ್ರೊಫೈಲ್ ಚೆನ್ನಾಗಿದೆ ಸರ್. ಅಪ್ ಟು ಅವ್ರಿಗೆ 80% ಲೋನ್ ಮಾಡ್ಕೊಡ್ತೀನಿ ಗಾಡಿ ಮೇಲೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 80% ಲೋನ್ ಆಗುತ್ತೆ ಸರ್. ಇಲ್ಲಿರೋ ಆಲ್ಮೋಸ್ಟ್ ವೆಹಿಕಲ್ ಗಳಿಗೆಲ್ಲ ಲೋನ್ ಆಗುತ್ತಲ್ವಾ? 100% ಮಾಡ್ಕೊಡ್ತೀನಿ. ಅದು 13-14 ಮಾಡಲ್ ಮೇಲೆ ಯಾವ ಗಾಡಿ ಇದೆ ಎಲ್ಲಾ ಗಾಡಿಗೂ 80% ಲೋನ್ ಮಾಡ್ಕೊಡೋಣ. ಅದು ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಹತ್ರ ಸೈಟ್ ಲೋನ್ ಅಂತ ಇದೆ. ಸೈಟ್ ಲೋನ್ ಬೇಕಾದ್ರೆ ಮಾಡ್ಕೊಂಡು 50% ಲೋನ್ ಮಾಡ್ಕೊಡ್ತೀನಿ ಸೈಟ್ ಹತ್ರ.
ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಅಪ್ ಟು 50% ಆಗುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 80% ವರೆಗೂ ಲೋನ್ ಆಗುತ್ತೆ. ಖಂಡಿತ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ 5,25,000 ಹೇಳ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದ್ರೆ ಒಂದು 5 ಲಕ್ಷ ಆನ್ ಟೇಬಲ್ ಕುತ್ಕೊಂಡು ಮಾತಾಡಿದ್ರೆ ಅದ್ರಲ್ಲೂ ಸ್ವಲ್ಪ ನೆಕ್ಸ್ಟ್ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ. ನೋಡಿ 5 ಲಕ್ಷ ಹೇಳ್ತಾ ಇದಾರೆ ಫೈನಲ್. ಅದ್ರಲ್ಲೂ ಒಂದು ಸ್ಮಾಲ್ ನೆಗೋಷಿಯಬಲ್ ಇದೆ. ಆನ್ ಟೇಬಲ್ ಕುತ್ಕೊಂಡ್ರೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. 4 ಟೈರು ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ ಹೋದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಕಂಪನಿ ಸಿಸ್ಟಮ್ ಕೂಡ ಇದೆ. ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು ಬಂದು ಮಾರುತಿ ಸ್ವಿಫ್ಟ್ VDI 2010 ಮಾಡಲ್, ಸೆಕೆಂಡ್ ಓನರ್. ಬರೀ 1 ಲಕ್ಷ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 1 ಲಕ್ಷ ಡ್ರಿವನ್ ಆಗಿರುವಂತದ್ದು. 2010 ಮಾಡಲ್, ಸೆಕೆಂಡ್ ಓನರ್. ಇದ್ರ ಬೆಲೆ ಬಂದು 3 ಲಕ್ಷ ಹೇಳ್ತಾ ಇದೀನಿ. ಅದ್ರಲ್ಲೂ FC ಮತ್ತೆ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ಗೆ. ಫ್ರೆಶ್ FC ಇನ್ಶೂರೆನ್ಸ್ ಇರುವಂತದ್ದು 3 ಲಕ್ಷಕ್ಕೆ ಹೇಳ್ತಾ ಇದೀರಾ? ಬರೀ 3 ಲಕ್ಷ. ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ಲೈಟ್ಲಿ ಸರ್ ಯಾರಾದ್ರೂ ಕಸ್ಟಮರ್ ಇಂಟ್ರೆಸ್ಟ್ ಇರೋರು ಬಂದ್ರೆ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಆನ್ ಟೇಬಲ್ ಕೂತ್ಕೊಂಡ್ರೆ ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್, ಜಾಸ್ತಿ ಎಲ್ಲ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 60 to 70% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ, ಇಂಟೀರಿಯರ್ ಮಾತ್ರ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಂಪನಿ ಸಿಸ್ಟಮ್ ಬರುತ್ತೆ. ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ತುಂಬಾ ಜನ ಕಸ್ಟಮರ್ ಕಾಲ್ ಮಾಡಿ ನನಗೆ ಆಪಲ್ ಶೇಪ್ ಅಲ್ಲಿ ಒಂದು ಸ್ವಿಫ್ಟ್ ಬೇಕು, ಅದ್ರಲ್ಲೂ ಕಡಿಮೆ ಬೆಲೆ ಬೇಕು ಅಂತ ಕೇಳ್ತಾರೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಆಪಲ್ ಶೇಪ್ ಶಿಫ್ಟ್? ಖಂಡಿತ. ಅದ್ರಲ್ಲೂ ಸ್ವಿಫ್ಟ್ ZXi ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಮಾಡಲ್ ಯಾವುದು ಸರ್? 2019 ಮಾಡಲು, ಸಿಂಗಲ್ ಓನರ್, ಬರೀ 55,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬರೀ 55,000 ಡ್ರಿವನ್ ಆಗಿರುವಂತದ್ದು ಸಿಂಗಲ್ ಓನರ್ ವೆಹಿಕಲ್ ವೀಕ್ಷಕರೇ. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ? ಇದು ಬೆಲೆ ಬಂದು ಕಸ್ಟಮರ್ 6,50,000 ಕೇಳ್ತಾ ಇರೋ. ಕಸ್ಟಮರ್ ಗೆ ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕೊಡ್ತಾ ಇದ್ದಾರೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 5,75,000 ಗಾಡಿ ಕೊಟ್ಬಿಡ್ತಾರೆ ನೋಡಿ ಸರ್. ಇದು ಬರೀ 5,75,000 ರೂಪಾಯಿಗೆ ಆಪಲ್ ಶೇಪ್ ಶಿಫ್ಟ್ ಬರ್ತಾ ಇರೋವಂಥದ್ದು. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 4 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥದ್ದು ವಿತ್ ಬಟನ್ ಸ್ಟಾರ್ಟ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು ಬಂದು ಮಾರುತಿ ಬಲಿನೋ ಡೆಲ್ಟಾ ವೇರಿಯಂಟ್, 2020 ಮಾಡಲ್, ಸಿಂಗಲ್ ಓನರ್ ಗಾಡಿ. ಬರೀ 55,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಈ ಗಾಡಿ. ಬರೀ 55,000 ಡ್ರಿವನ್ ಆಗಿರುವಂತದ್ದು. 2020 ಮಾಡಲ್, 2020 ಮಾಡಲ್. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ 6,25,000 ಹೇಳ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದ್ರೆ ಒಂದು 6 ಲಕ್ಷವರೆಗೂ ಮಾಡ್ಕೊಡೋಣ ಸರ್. 6,20,000 ಹೇಳ್ತಾ ಇದಾರೆ. ಇದ್ರ ಮೇಲೆ ಇಂಟ್ರೆಸ್ಟ್ ಇರೋ ಬಂದ್ರೆ ಒಂದು 6 ಲಕ್ಷ ರೂಪಾಯಿ ಮಾಡ್ಕೊಡ್ತಾರೆ. 5,90,000 ಮಾಡ್ಕೊಡೋಣ ಬನ್ನಿ ಸರ್. ನೋಡಿ, ಇನ್ನ 10,000 ಬಿಟ್ರು 5,90,000 ರೂಪಾಯಿ ಮಾಡ್ಕೊಡ್ತಾರೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ವೆಲ್ ಕ್ಲಾಸ್ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋದು. 4 ಟೈರು ಅದೇ ತರ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು ಬ್ಯಾಂಗ್ಳೂರ್ಲಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. Hyundai Creta SX ವೇರಿಯಂಟ್, ಅದರಲ್ಲೂ ಡೀಸೆಲ್ ಕಾರು. ಮಾಡಲ್ ಬಂದು 2018 ಮ್ಯಾನುಫ್ಯಾಕ್ಚರ್, 19 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. ಬರೀ 1,30,000 ಕಿಲೋಮೀಟರ್ ಬರೀ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್ ಸರ್ ಇದು. ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್, ಸಿಂಗಲ್ ಓನರ್. ಅದ್ರಲ್ಲೂ ಫ್ಯಾನ್ಸಿ ನಂಬರ್ 0599 ಫ್ಯಾನ್ಸಿ ನಂಬರ್ ಕೂಡ ಇದೆ ಗಾಡಿಲಿ. ನೀವು ಬಜಾರ್ ಎಲ್ಲೇ ಹುಡುಕಿ 10,50,000 11 ಲಕ್ಷ ಅಂತ ಹೇಳ್ತಾರೆ. ನಾನು ಬರೀ ಹೇಳ್ತಾ ಇರೋದು 9,90,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡೋಣ. 9,90,000 ಹೇಳ್ತಾ ಇದಾರೆ. ಇದ್ರ ಮೇಲೆ ಇಂಟ್ರೆಸ್ಟ್ ಇರೋರು ಬಂದ್ರೆ ಇನ್ನ ಬೇಕಾದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ವಿತ್ ಫ್ಯಾನ್ಸಿ ನಂಬರ್ 0599. ಹಾಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. 4 ಟೈರು ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ನೋಡಿ ವೀಕ್ಷಕರೇ, ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಇಲ್ಲಿರೋ ಒಂದು 6 ಗಾಡಿಗಳು ಇಟ್ಟಿದ್ದಾರೆ. ಇದರ ಡೀಟೇಲ್ಸ್ ಎಲ್ಲ ಒಂದೊಂದೇ ಕೇಳೋಣ ಬನ್ನಿ. ಸರ್ ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದ್ರ ಪ್ರೈಸ್ ಬಂದು ಬರೀ 3,50,000. ಅದ್ರಲ್ಲೂ ಡೀಸೆಲ್ ಕಾರು, 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಸ್ವಿಫ್ಟ್.
2012 ಮಾಡಲ್. 12 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ವಿತ್ ಅಲೈಸ್ ಬರ್ತಕ್ಕಂಥದ್ದು, ಆಫ್ಟರ್ ಮಾರ್ಕೆಟ್ ಅಲೈಸ್ ಹಾಕಿರುವಂತದ್ದು, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಬ್ರೋ. ನೆಕ್ಸ್ಟ್ ಇದು ಬಂದು 350 ಹೇಳ್ತಾ ಇರೋದು, 3 ಕಾಲಿಗೆ ಕೊಟ್ಬಿಡ್ತೀನಿ ಸರ್ ಈ ಗಾಡಿ. ಒಂದು 350 ಹೇಳ್ತಾ ಇದ್ದಾರೆ, 3 ಕಾಲಿಗೆಲ್ಲ ಆಗತ್ತೆ. ಇದು ಬಂದು ಗ್ರ್ಯಾಂಡ್ ಐಟನ್ 2013 ಮಾಡಲ್, ಸಿಂಗಲ್ ಓನರ್, ಬರೀ 70,000 ಹೊಡಿದೆ ವೆಹಿಕಲ್. 4x4 ಬ್ರಾಂಡ್ ನ್ಯೂ ಟೈರ್ ಇದೆ. ಇದನ್ನ ಫೈನಲ್ ಟು ಫೈನಲ್ 3 ಲಕ್ಷಕ್ಕೆ ಕೊಟ್ಬಿಡೋಣ ಸರ್ ಗಾಡಿ. ಫೈನಲ್ ಟು ಫೈನಲ್ ಬರೀ 3 ಲಕ್ಷಕ್ಕೆ ಆಗುತ್ತೆ. 4x4 ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಗೆ ಒಂದು Hyundai i10 ಸ್ಪೋರ್ಟ್ಸ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್. ಇದು 2009 ಮಾಡಲ್, ಸೆಕೆಂಡ್ ಓನರ್, ಬರೀ 60,000 ಕಿಲೋಮೀಟರ್ ಓಡಿದೆ. 1,80,000 ಗಾಡಿ ಕೊಟ್ಬಿಡ ನೋಡಿ ಸರ್. 1,80,000 ರೂಪಾಯಿಗೆ. ಅದು 4x4 ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ನೆಕ್ಸ್ಟ್ ಇನ್ನೊಂದಿದೆ ಸರ್, Hyundai i10 2010 ಮಾಡಲ್ ಸ್ಪೋರ್ಟ್ಸ್, ಸೇಮ್ ಇದು ಸ್ಪೋರ್ಟ್ಸ್ ಟಾಪ್ ಎಂಡ್. ಇದರಲ್ಲಿ ಒಂದು ಬೆನಿಫಿಟ್ ಇದೆ ನಿಮ್ಗೆ. ಏನ್ ಬೆನಿಫಿಟ್ ಫಿಟ್ ಮಾಡಿದ್ದಾರೆ ಕಸ್ಟಮರ್. 30 ಮೈಲೇಜ್ ಬರುತ್ತೆ. CNG ವಿತ್ ಪೆಟ್ರೋಲ್. CNG ವಿತ್ ಪೆಟ್ರೋಲ್ ಇರೋ ಅಂತದ್ದು ನೋಡಿ. ಅದು ಒಂದು ಬೆನಿಫಿಟ್ ನಿಮ್ಗೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ 2.5 ಹೇಳ್ತಾ ಇರೋದು, 2.10ಕ್ಕೆ ಕೊಟ್ಬಿಡೋಣ ಗಾಡಿ. 2.5 ಹೇಳ್ತಾ ಇದಾರೆ, 2.10ಕ್ಕೆ CNG ವಿತ್ ಪೆಟ್ರೋಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ನಿಮ್ಮ ಹತ್ರ ದುಡ್ಡಿಲ್ವಾ? ಬರೀ ಒಂದು 20,000 30,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ನೋಡ್ತಾ ಇದೀರಾ? 2015 ಮಾಡಲು ಬರೀ 3 ಲಕ್ಷಕ್ಕೆ ಕೊಡ್ತೀನಿ. ಬರೀ 20,000 ರಿಂದ 30,000 ದುಡ್ಡು ತಗೊಂಬನೆ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಬಿಡೋಣ. ಬರೀ 20,000 ರಿಂದ 30,000 ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು, ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ಮತ್ತೆ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು, ಆಫ್ಟರ್ ಮಾರ್ಕೆಟ್ ಅಲೈಸ್ ಇರುವಂತದ್ದು. ಗಾಡಿ ಮಾತ್ರ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬರೀ ಒಂದು 30,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನ ಮನೆಗೆ ತಗೊಂಡು ಹೋಗ್ಬೋದು ಸರ್. Volkswagen Polo. ಸರ್, ಇದು ಬಂದು Volkswagen Polo ಹೈಲೈನ್ 1.5 ಲೀಟರ್ ಇಂಜಿನ್. ಮತ್ತೊಮ್ಮೆ ಹೇಳ್ತಾ ಇದೀನಿ ನೋಡಿ, 1.2 ಸಿಗುತ್ತೆ, 1 ಲೀಟರ್ ಇಂಜಿನ್ ಸಿಗುತ್ತೆ. 1.5 ಲೀಟರ್ ಇಂಜಿನ್ ಇದು. 5 ಲೀಟರ್ ಇಂಜಿನ್ ಇದು. ಸೆಕೆಂಡ್ ಓನರ್, ಶೋರೂಮ್ ರೆಕಾರ್ಡ್. ಬರೀ 75,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋಂತ ವೆಹಿಕಲ್. 75,000 ಡ್ರಿವನ್ ಆಗಿರೋಂತ ವೆಹಿಕಲ್. ಅದರಲ್ಲೂ ಡೀಸೆಲ್ ಕಾರ್ ಇದು ನೋಡಿ. ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದ್ರ ಪ್ರೈಸ್ ಬಂದು 5,35,000 ಹೇಳ್ತಾ ಇರೋದು. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಫೈನಲ್ ಟು ಫೈನಲ್ 4,80,000ಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್ ಒಂದು 4,80,000 ರೂಪಾಯಿಗೆ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 4x4 ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ತುಂಬಾ ರೀಸನಬಲ್ ಅಲ್ಲಿ ಆಗುತ್ತೆ. ಇದು ಒಂದೇ ಗಾಡಿ ಅಲ್ಲ, ಇಲ್ಲಿರೋ ಗಾಡಿಗಳೆಲ್ಲ ಅಷ್ಟೇ ಒಂದು ರೀಸನಬಲ್ ಅಲ್ಲಿ ಆಗುವಂತ ವೆಹಿಕಲ್ ಗಳನ್ನ ಇಟ್ಟಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ಯಾಂಗ್ಳೂರ್ಲಿ ಯಾರಾದ್ರೂ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ನೋಡ್ತಾ ಇದ್ದಾರೆ, ಅದರಲ್ಲೂ ಚಿಕ್ಕ ಗಾಡಿ ನೋಡ್ತಾ ಇದ್ದಾರೆ, ಒಳ್ಳೆ ಬೆಲೆಯಲ್ಲಿ ಬೇಕು ಅಂತ ಅಂದ್ರೆ ಒಂದು ಸೆಲೆರಿ ಎಕ್ಸ್ ಇದೆ ನನ್ನ ಹತ್ರ. 2018 ಮಾಡಲು, ಸಿಂಗಲ್ ಓನರ್, ಬರೀ 60,000 ಶೋರೂಮ್ ರೆಕಾರ್ಡ್ ಹೊಡಿರೋಂತ ವೆಹಿಕಲ್. 2018 ಸಿಂಗಲ್ ಓನರ್, ಬರೀ 60,000 ಡ್ರಿವನ್ ಆಗಿರುವಂತ ವೆಹಿಕಲ್. ಇದು ಮಾರ್ಕೆಟ್ ವ್ಯಾಲ್ಯೂ ಬಂದು 4,80,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ 4,50,000ಕ್ಕೆ ಕೊಟ್ಬಿಡೋಣ. 4x4 ಬ್ರಾಂಡ್ ನ್ಯೂ ಟೈರ್ ಹಾಕೊಟ್ಬಿಡೋಣ ಸರ್ ಈ ಗಾಡಿಗೆ. 4x4 ಬ್ರಾಂಡ್ ನ್ಯೂ ಟೈರ್ ಹಾಕ್ಸ್ಕೊಡ್ತಾರೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಂಪನಿ ಸಿಸ್ಟಮ್ ಬರುತ್ತೆ. ಹಾಗೆ ನೀವು ಲೆದರ್ ಅಪಲ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್, ಇದು ಬಂದು ಮಾರುತಿ ಸ್ವಿಫ್ಟ್ ZXi ಆಪಲ್ ಶೇಪ್, ಪುಷ್ ಬಟನ್ ಸ್ಟಾರ್ಟ್ ಬರುವಂತ ವೆಹಿಕಲ್. ಮಾಡಲ್ ಬಂದು 2023 ಮಾಡಲ್, ಸಿಂಗಲ್ ಓನರ್. ಓಡಿರೋದು ಬಂದು ಬರೀ 44,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. ಟೈರ್ ಬಂದು 50% ಇದೆ ನಿಮ್ಗೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ಎಕ್ಸಲೆಂಟ್ ಆಗಿದೆ ಅಂತಾನೆ ಹೇಳ್ತೀನಿ ಸರ್ ಗಾಡಿ. ಇದು ಪ್ರೈಸ್ ಬಂದು 7,50,000. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಒಂದು 710 ಫೈನಲ್ ಮಾಡ್ಕೊಡೋಣ ಸರ್. 710 ಫೈನಲ್ ಆಗುತ್ತೆ. 7,10,000 ಫೈನಲ್ ಆಗುತ್ತೆ. 7,10,000 ಫೈನಲ್ ಹೇಳ್ತಾ ಇದ್ದಾರೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ವಿತ್ ಶೋರೂಮ್ ಕಂಡೀಷನ್ ಅಲ್ಲಿ ಇರುವಂಥದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬರೀ 7,10,000 ರೂಪಾಯಿ ಫೈನಲ್.